ದೇವನಿಹನೋ ಇಲ್ಲವೋ ಇದ್ದರವನೆಲ್ಲಿಹನೋ, ದೇವನಿಹನೋ ಇಲ್ಲವೋ ಇದ್ದರವನೆಲ್ಲಿಹನೋ. ಚರ್ಚೆ ಸಾಗಿದೆ ಹೀಗೆ ಶತಮಾನದಿಂದ, ಆಸ್ತಿಕನೋ ನಾಸ್ತಿಕನೋ ಅವನವನ ಇಚ್ಛೆ ಅದು, ಆಸ್ತಿಕನೋ ನಾಸ್ತಿಕನೋ ಅವನವನ ಇಚ್ಛೆ ಅದು. ಕೆದಕದಿರು ನಂಬಿಕೆಯ ಮುದ್ದು ರಾಮ, ಕೆದಕದಿರು ನಂಬಿಕೆಯ ಮುದ್ದು ರಾಮ. ದೇವನಿಹನೋ ಇಲ್ಲವೋ ಇದೆ ಭಿನ್ನಮತ ಇಲ್ಲಿ, ದೈವತ್ವ ಕಾಣ್ಕೆಯೋ ಸರ್ವಸಮ್ಮತವೋ. ಶಿವನಿರವಿನಿಂದ ಶುಭ ಮುದ್ದು ರಾಮ ಇದ್ದಾನೆ ಅನ್ನುವುದು ಒಂದು ನಂಬಿಕೆ. ಹಂಬಲವ ತೊರೆದವಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ ಅಂತ ಕಗ್ಗದಲ್ಲಿ ಡಿ.ವಿ.ಜಿ. ಅವರು ಹೇಳಿದ್ದಾರೆ. ಈ ದೈವತ್ವದ ಈ ಒಂದು ಭಾವಕ್ಕೆ ನೇರ ಪ್ರಶ್ನೋತ್ತರತೆಯಲ್ಲಿ ಉತ್ತರ ಪಡೆದವರು ಅಂತ ಹೇಳಿದರೆ ನಮ್ಮ ಕನ್ನಡ ನಾಡಿನ ಸುಪ್ರಸಿದ್ಧ ಕವಿ ಪೂತಿನ ಅವರ ಬಳಿ ನಮ್ಮ ನಾಡಿನ ನಾಡುನುಡಿಯ ಬಗ್ಗೆ ದಿನನಿತ್ಯ ನಮ್ಮ ಜನಕ್ಕೆ ಹಾಸ್ಯದ ಮೂಲಕ, ವಿಚಾರದ ಮೂಲಕ, ವಿವೇಕತೆಯ ಮೂಲಕ ರಸದೌತಣವನ್ನು ಬಡಿಸುತ್ತಿರುವ ಪ್ರೊಫೆಸರ್ ಕೃಷ್ಣೇಗೌಡರವರು ನಡೆಸಿದಂತಹ ಸಂವಾದ. ಅವರು ಕೇಳಿದರಂತೆ, ಸರ್ ದೇವರಿದ್ದಾನ? ಇಲ್ಲ. ಮತ್ತೆ ಇಲ್ಲ ಅಂತ ಹೇಳ್ತೀರಾ? ಹಾ ಇಲ್ಲ, ಆದ್ರೆ ಅವನು ಬೇಕು. ಹೇಗೆ ಸರ್? ಕಾಫಿ ಇದೆಯಾ ಅಂದ್ರಂತೆ. ಇಲ್ಲ ಸರ್. ಕಾಫಿ ಬೇಕೋ ಬೇಡವೋ? ಬೇಕು ಸರ್. ಬೇಕು ಅಂದಾಗ ಏನು ಮಾಡ್ತೀಯಪ್ಪ? ಮಾಡ್ಕೊಳ್ತೀನಿ ಅಷ್ಟೇ. ಕಾಫಿ ಅನ್ನುವುದಿಲ್ಲ, ಬೇಕು ಅನ್ನುವಾಗ ಮಾಡ್ಕೊಳ್ತೀವಿ. ಹಾಗೆ ದೇವರು ಅನ್ನುವುದು ನಮಗೆ ಬೇಕು ಅಂದಾಗ ನಾವು ದೇವರನ್ನ ಕಾಫಿ ಮಾಡಿದಂತೆ ಅವನ್ನ ಕಾಪಿ ಮಾಡಿಕೊಳ್ಳಬೇಕು ಅಂದ್ರಂತೆ. ಇದಕ್ಕಿಂತ ಸರಳವಾದ ರೀತಿಯಲ್ಲಿ ಉತ್ತರಿಸತಕ್ಕಂತಹ ಮಹನೀಯರ ಮಾತಿನ ಬಗ್ಗೆ ಇನ್ನೂ ಶಂಕೆ ಇದೆಯೇ? ಯೋಚನೆ ಮಾಡಿ. ಶಿವನ ಇರುವಿನಿಂದ ಶುಭ ಅನ್ನುವುದನ್ನು ಅರ್ಥೈಸಿಕೊಳ್ಳಿ.